ನಮಸ್ಕಾರ ಎಲ್ಲರೂ ಹೆಂಗದಿರಿ. ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ರೈಸ್ ಮಾಡಿ ತೋರ್ಸತ್ತೀನಿ. ಅದು ಕೋಕೋನಟ್ ರೈಸ್ ಅಂತ ಹೇಳಿ. ಅದಕ್ಕೆ ಏನೇನು ಬೇಕಂತೆಲ್ಲ ರೆಡಿ ಇಟ್ಕೊಂಡೇನ್ರಿ. ಸಾಸ್ವಿ, ಜೀರಿಗೆ, ಮತ್ತು ಶುಂಠಿ, ಕರಿಬೇವು, ಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ, ಉದ್ದಿನಬೇಳೆ ಮತ್ತು ಕಡ್ಲಿಬೇಳೆ, ಮತ್ತು ಶೇಂಗಾ, ಗೋಡಂಬಿ, ಮತ್ತು ಇದಕ್ಕೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೇಕು. ಮೇನ್ ಬೇಕಾಗಿರೋ ತೆಂಗಿನಕಾಯಿ. ಸೊ ಇದನ್ನೀಗ ತುರ್ಕೋಬೇಕು. ತುರಿದು ರುಬ್ಬಿ ಮಾಡ್ಬೇಕು. ಹೆಂಗ್ ಮಾಡೋದನ್ನ ತೋರಿಸ್ತೀನಿ. ನೋಡ್ರಿ, ಶುಂಠಿ ಐತಿ, ಅದನ್ನ ಸ್ವಲ್ಪ ಜಜ್ಕೊಳತ್ತೇನಿ. ನೋಡ್ರಿ, ಈಗ ಕೊಬ್ಬರಿ ತುರ್ಕೊಂಡು ರೆಡಿ ಇಟ್ಕೊಂಡೇನಿ. ಈಗ ಇದನ್ನ ಮಿಕ್ಸಿ ಹಾಕೋದು. 1 ಕಪ್ ಆಗೋ ಅಷ್ಟು ಐತಿ ಕೊಬ್ಬರಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ನೀರು ಹಾಕೋದು. ನಮ್ಗೆ ಹಾಲು ಬೇಕಾಗಿದೆ, ಇದ್ರದ್ದು ತೆಂಗಿನ ಹಾಲು ಇಷ್ಟ. ಸ್ವಲ್ಪ ಮತ್ತೆ ಭಾಳ ನೀರು ಹಾಕೋಬೇಡ್ರಿ. ಈಗ ಇಷ್ಟ ಆಗೈತಿ ನೋಡ್ರಿ. ಕೊಬ್ಬರಿ ರುಬ್ಕೊಂಡಲ್ಲ, ಇದನ್ನ ಹಾಲು ಸಪ್ರೇಟ್ ಮಾಡ್ಕೋಬೇಕು. ಕೊಬ್ಬರಿ ಮತ್ತು ಹಾಲು ಅದಕ್ಕೆ ಹಿಂಗೆ ಹಾಕೊಳತ್ತೀನಿ. ನೋಡ್ರಿ, ಇದು ಕೊಬ್ಬರಿ ಏನು ರುಬ್ಬಿದ್ನಲ್ಲ, ಅದರಿಂದ ಹಾಲು ತಕೊಂಡೇನಿ. ಈ ಹಾಲು ಬೇಕು, ಕೊಬ್ಬರಿನೂ ಬೇಕು ರೈಸ್ ಹಾಕಕ್ಕ. ಬರೀ ಈಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೆಂಗ್ ರೈಸ್ ಮಾಡೋದು ತೋರಿಸ್ತೀನಿ. ನೋಡ್ರಿ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಕಡ್ಲಿಬೇಳೆ, ಉದ್ದಿನಬೇಳೆ ಇದಾವಲ್ಲ ಅವನ್ನೊಂದು ಸ್ವಲ್ಪ, ಮತ್ತು ಶೇಂಗಾ ಒಂದು ಸ್ವಲ್ಪ, ಮತ್ತು ಗೋಡಂಬಿ ಹಾಕತ್ತೇನೆ ಅಂತ. ಇದಕ್ಕೆ ಒಂದು 4 ಒಣ ಮೆಣಸಿನ್ಕಾಯಿ, 2 ಒಣ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೇವಲ್ಲ ಅದು. ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಬೇಕ್ರಿ. ಒಣ ಮೆಣಸಿನ್ಕಾಯಿ ಒಗ್ಗರಣೆಗಂತ ಹಾಕೋದು. ಆಮೇಲೆ ಶುಂಠಿ ಏನು ಜಗ್ಗಿ ಇಟ್ಕೊಂಡಿದ್ವಲ್ಲ, ಅದನ್ನ ಒಂದು ಸ್ವಲ್ಪ ಶುಂಠಿ ಹಾಕೋದು. ಕರಿಬೇವು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಹೊತ್ತು ಬಿಡ್ತೈತಿ, ಇಲ್ಲ ಅಂದ್ರೆ ಸ್ವಲ್ಪ ಜೋರಿಟ್ರೆ ಹೊತ್ತು ಬಿಡ್ತೈತಿ. ಲೋ ಫ್ಲೇಮ್ನಾಗ ಇಟ್ಕೊಂಡೆ ಈ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊ. ಈಗ ಇದು ಕೊಬ್ಬರಿ ಏನು ರುಬ್ಬಿಟ್ಕೊಂಡಿದ್ವಲ್ರಿ, ಆ ಕೊಬ್ಬರಿ ಹಾಕೋದು. ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸಣ್ಣಾಗ ಇಟ್ಕೋಬೇಕು. 1 ನಿಮಿಷ ಏನು ಫ್ರೈ ಮಾಡೋದು ಬೇಡ. 1 ನಿಮಿಷಕ್ಕಿಂತ ಕಡಿಮೆ, ಒಂದು 20-30 ಸೆಕೆಂಡ್ ಹಿಂಗೆ ಫ್ರೈ ಮಾಡಿದ್ರೆ ಸಾಕು. ಈ ಕೊಬ್ಬರಿ ಹಾಕಿದ್ಮ್ಯಾಗ ಒಂದು 30 ಸೆಕೆಂಡ್ ಬಿಟ್ಟಿರ್ತೇವಲ್ಲ, ಅದನ್ನ ಫ್ರೈ ಮಾಡ್ಕೊಂಡು ಇದೇನು ಕಾಯಿ ಹಾಲು ಇಟ್ಕೊಂಡಿದ್ವಲ್ರಿ, ಆ ಕಾಯಿ ಹಾಲನ್ನ ಹಾಕೋದು. ಹಾಕಿ ಅದನ್ನೊಂದು 30 ಸೆಕೆಂಡ್ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಳ್ಳೋದು. ಇದು ಕಾಯಿ ಹಾಲು ಹಾಕ್ತೇವಲ್ಲ, ಅದ ರುಚಿ ಕೊಡೋದ್ರಿ ಇದು ರೈಸ್ಗೆ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕತ್ತೇನ್ರಿ. ಹಾಲೇನು ಹಾಕಿದ್ವಲ್ರಿ, ಅದೆಲ್ಲ ಈಗ ಕರಿಗಿ ಹೋಗಿರ್ತೈತಿ. ಈಗ ನಾವು ಏನು ಒಗ್ಗರಣೆ ರೆಡಿ ಮಾಡ್ಕೊಂಡು ಒಗ್ಗರಣೆ ಅಷ್ಟೇ ಉಳ್ದೈತಿ. ಈಗ ಇದಕ್ಕೆ ವೈಟ್ ರೈಸ್ ಹಾಕಿ ಕಲಿಸ್ಕೊಳ್ಳೋಣ. ವೈಟ್ ರೈಸ್ ಹಾಕೊಂಡು ಕಲಿಸ್ಕೋಬೇಕು. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಕೊಂಡ್ರೆ ಆಯ್ತು. ನೋಡ್ರಿ, ಒಗ್ಗರಣೆ ಎಲ್ಲ ಹಾಕಿ ರೈಸ್ ಕಲಿಸ್ಕೊಂಡಾಗ ಒಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಉದಿಸ್ಕೋಬೇಕು. ನೋಡ್ರಿ, ಕೋಕೋನಟ್ ರೈಸ್ ರೆಡಿ ಆಗೈತಿ. ಇದನ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದು, ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬಹುದು, ರಾತ್ರಿ ಊಟಕ್ಕೂ ಮಾಡ್ಕೋಬಹುದು. ಈಸಿಯಾಗಿ, ಸಿಂಪಲ್ ಆಗಿ, ಇನ್ಸ್ಟೆಂಟ್ ಆಗಿ. ಆಮೇಲೆ ಟೇಸ್ಟ್ ಚೇಂಜ್ ಕೊಡ್ತೈತಿ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆ. ಒಂದ್ಸರಿ ಮಾಡಿ ನೋಡ್ರಿ, ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ಹಂಗ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ. ಥ್ಯಾಂಕ್ ಯು.